ಸರ್ಕಾರ ರಚನೆ ಮಾಡಿದ್ರು. ಇದೇ ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ನಮ್ಮ ಯಾರಪ್ಪ ಅವರು ನಮ್ಮ ಕೌನ್ಸಿಲಲ್ಲಿ ಯಾರು ಸರ್ ಸಿಟಿ ರವಿ ಇಲ್ಲ, ನಮ್ಮ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಕೌನ್ಸಿಲ್, ಸರ್ ರೈತರು ಕಷ್ಟದಲ್ಲಿದ್ದಾರೆ, ದಯಮಾಡಿ ಸಾಲ ಮನ್ನಾ ಮಾಡಿ ಸರ್ ರೈತರಿಗೆ. ಅವ್ರು ಕೌನ್ಸಿಲಲ್ಲಿ ಏನು ಉತ್ತರ ಕೊಡ್ತಾರೆ, ನಂತವ ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂತ ಮಾಡಿದ ರೈತರಿಗೆ ಸಾಲ ಮನ್ನಾ. ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು 2013 8,900 ಕೋಟಿ ಸಾಲನ ಮನ್ನಾ ಮಾಡಿದ್ರಲ್ಲ, ಯಾವ ಪ್ರಿಂಟಿಂಗ್ ಮಿಷಿನ್ ಸಿದ್ದರಾಮಯ್ಯ ತಾವಿತ್ತು? ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು 2014 ಜನ ಬಹಳ ನಿರೀಕ್ಷೆ ಇಕ್ಕಿದ್ರು. ನರೇಂದ್ರ ಮೋದಿ ಬಹಳ ಬಡತನದಿಂದ ಬಂದಿರೋದು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದೆ, ದೇಶಕ್ಕೆ ಒಳ್ಳೇದಾಗ್ತದಂತ ಎಲ್ಲಾ ಕಡೆ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ದೇಶ ಕಾ ಅಚ್ಚಾ ಹೋಗಾ ಮೈ ದೇಶ ಕಾ ಅಚ್ಚಾ ಕरूंगा, ಹರ್ ಏಕ್ ಅಕೌಂಟ್ ಮೇ 15 लाख ರೂಪಾಯಿ 15 ಲಕ್ಷ ಹಾಕ್ತೀನಂದ್ರು. 15 ಪೈಸೆ ಆಗ್ಲಿಲ್ಲ. 2 ಕೋಟಿ ಜನ ಯುವಕರಿಗೆ ಕೆಲಸ ಕೊಡ್ತೀನಂದ್ರು, ಯುವಕರಿಗೆ ಕೆಲಸ ಕೊಟ್ಟಿಲ್ಲ. ಯಾವತ್ತನ ತಾವು ಇತಿಹಾಸ ತೆಗಿರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಯಾವ ಚುನಾವಣೆ ಬರ್ತದೆ, ಜನಗಳು ಮುಂದೆ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಕಾರ್ಯಕ್ರಮನ ಕೊಟ್ಟಿದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ಮತ ಕೇಳ್ತೀವಿ ನಾವು. ಯಾವತ್ತನ ಬಿಜೆಪಿ ಅವರು ಸಾಧನೆಯನ್ನ ತೋರಿಸಿದ್ದಾರೆ, ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕೂತಿದ್ದಾರೆ. ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ಎಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಅಣ್ಣ ತಮ್ಮದಿರಂಗ್ ಮಾಡ್ಬೇಕಂತ ಹೇಳಿದ್ರು. ಮಜಹಬ್ ನಹಿ ಸಿಖಾತಾ आपस में बैर रखना, हिंदी है हम, हिंदुस्तान जहां से अच्छा हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ಇದೆ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು